ಜೀರೋದಿಂದ 1 ಕೋಟಿ. ಇದನ್ನು ಕೇಳಾಕನ ಒಂಥರ ಹುಮ್ಮಸ್ ಬರ್ತೈತಿ. ಕೆಲವೊಂದಷ್ಟು ಜನ ಹೇಳ್ತಾರೆ ಜೀರೋದಿಂದ ಕೋಟಿ ಮಾಡೋದಲ್ಲ, ಜೀರೋದಿಂದ ಲಕ್ಷ ಕೂಡ ಸಾಧ್ಯ ಇಲ್ಲ ಅಂತೇಳಿ ಏನೇನಾರ ಹೇಳ್ತಿರ್ತಾರೋ. ಬಟ್ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಕೂಡ ಸಾಧ್ಯ ಐತಿ. ಆದ್ದರಿಂದನ ಇಂದಿನ ಈ ವಿಡಿಯೋದಾಗ ನಾವು ಜೀರೋದಿಂದ 1 ಕೋಟಿಯನ್ನು ಯಾವ ರೀತಿಯಾಗಿ ಸಂಪಾದನೆ ಮಾಡ್ಬೋದು ಅನ್ನೋಕ ರೋಡ್ ಮ್ಯಾಪನ್ನು ತಿಳ್ಕೊಳ್ಳೋಣ. ಇಂದಿನ ಈ ವಿಡಿಯೋದಾಗ ನಾವು ಸ್ಟಾಕ್ ಮಾರ್ಕೆಟ ಮತ್ತು ಕ್ರಿಪ್ಟೋ ಮಾರ್ಕೆಟ ಇವೆರಡೂ ಸೋರ್ಸ್ ಆಫ್ ಇನ್ಕಮ್ ಆಗಿ ಇಟ್ಕೊಂಡ ಜೀರೋದಿಂದ 1 ಕೋಟಿಯನ್ನು ಯಾವ ರೀತಿಯಾಗಿ ಗಳಿಸ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇಗೆ ನಾವು ತಿಳ್ಕೊಳ್ಳೋದು 1 ಕೋಟಿ. ಈ 1 ಕೋಟಿ ಅನ್ನೋದು ಅಷ್ಟು ಸಲೀಸಾಗಿ ಗಳಿಸುವಂಥ ಇದಲ್ಲ. ಮತ್ತು ಸ್ಟಾಕ್ ಮಾರ್ಕೆಟ್ ಆಗಲಿ ಕ್ರಿಪ್ಟೋ ಮಾರ್ಕೆಟ್ ಆಗಲಿ ಯಾವತ್ತು ತಾನಾಗೆ ಅಮೌಂಟನ್ನು ಕೊಡೋದಿಲ್ಲ. ಅಂದ್ರೆ ಇಲ್ಲಿ ನಾವು ಅಮೌಂಟನ್ನು ಹಾಕಬೇಕಾ, ಅದ ನಮಗೆ ಅಮೌಂಟನ್ನು ಕೊಡ್ತೈತಿ. ಅಂದ್ರೆ ನಾವು ಒಂದು ಉದಾಹರಣೆ ತಿಳ್ಕೊಳ್ಳೋಣ. ನಾವು ಸ್ಟಾಕ್ ಮಾರ್ಕೆಟಿಂದ ಡೈರೆಕ್ಟ್ ನಮಗೆ ಅದಾಗೆ ಹಣ ಕೊಡೋದಿಲ್ಲ. ಇಲ್ಲಿ ನಾವು ಯಾವ ರೀತಿಯಾಗಿ ರೈತ ಬೀಜವನ್ನು ಬಿತ್ತಿ ಬೆಳೆಯನ್ನು ತೆಗಿತಾನಲ್ಲ, ಆ ರೀತಿಯಾಗಿ ಹಣವನ್ನು ಬಿತ್ತಿ ಹಣದಿಂದ ಹಣವನ್ನು ಗಳಿಸುವುದನ್ನು ಸ್ಟಾಕ್ ಮಾರ್ಕೆಟಿಂದ ನಾವು ಕಾಣ್ಬೋದಾ. ಇದ ಮೊದಲನೇ ದಿನ ಐತಿ. ಇಂದಿನ ಈ ವಿಡಿಯೋದಾಗ ನಾವು ಯಾವ್ಯಾವ ರೀತಿ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡುವ ಮೂಲಕ ನಾವು ಕೋಟಿ ಕಡೆ ಹೋಗಬಹುದು ಅಂತೇಳಿ ತಿಳ್ಕೊಂತ ಹೋಗೋಣ. ಮೊದಲನೇಗೆ ನಾವು ತಿಳ್ಕೊಳ್ಳೋದು, ಈಗ 1 ಕೋಟಿ ನಾವು ಸಂಪಾದನೆ ಮಾಡ್ಬೇಕಂದ್ರೆ ನಮ್ಗೆ ಅಟ್ಲೀಸ್ಟ್ ನಮ್ಮ ಕಡೆ 100 ರೂಪಾಯಿ ಆದರೂ ಇರಬೇಕಾ. 0 ರೂಪಾಯಿ ಬದಲಿ 100 ರೂಪಾಯಿ ಆದರೂ ಇರಬೇಕಾ. ಆ 100 ರೂಪಾಯಿಯನ್ನು ಸಂಪಾದನೆ ಮಾಡೋ ಕಡೆ ಹೋಗೋಣ ನಾವು. 100 ರೂಪಾಯಿ ಅಂದರೆ 100 ರೂಪಾಯಿ ಅಲ್ಲ, 100 ರೂಪಾಯಿ ಬದಲಿಗೆ ಒಂದು ಮಂತಿಗೆ ಒಂದು ಮಿನಿಮಮ್ 15,000, 20,000, 10,000 ಕೊಡುವಂಥ ಒಂದು ವರ್ಕನ್ನು ಮಾಡಬೇಕಾಕೈತಿ. ಅಂದ್ರೆ ಫಸ್ಟ್ನೇ ಕೆಲಸನ ಒಂದು ವರ್ಕ್ ಮಾಡೋದು ಅಥವಾ ಒಂದು ಜಾಬ್ ಮಾಡೋದು. ಅಲ್ಲಿ ನಮಗೆ ಮಿನಿಮಮ್ 10ರಿಂದ 15,000, 15,000ರಿಂದ 20,000 ಈ ರೀತಿ ಒಂದು ಪೇಮೆಂಟ್ ಬರ್ಬೇಕಾ. ಈಗ ನಮ್ಮ ಹತ್ರ ಎಷ್ಟು ಟೈಮ್ ಐತಿ, 1 ತಿಂಗಳ. ಅಂದ್ರೆ 1 ಮಂತ್ ಒಳಗೆ ನಿಮಗೆ ಒಂದು ಸ್ಪೆಸಿಫಿಕ್ ಪೇಮೆಂಟ್ ಬರ್ತೈತಲ್ಲ, ಅಲ್ಲಿ ಮಟ ನಮ್ಗೆ ಟೈಮ್ ಐತಿ. ಈಗ ಇವತ್ತು ಈ ವಿಡಿಯೋ ನೋಡೋದ್ರ ತಿಳ್ಕೊಳ್ಳೋನು ನಾಳೆ. ಅಂದ್ರೆ ನಾಳಿಂದ ನೀವು ಜಾಯಿನ್ ಆದರೂ ಕೂಡ 1 ಮಂತ್ ನಿಮಗೆ ಬೇಕಾಗೈತಿ. ಈ 1 ಮಂತ್ ಒಳಗೆ ನಾವು ಎಲ್ಲ ಕಲಿಯೋಣ. ಅಂದ್ರೇನ ಸ್ಟಾಕ್ ಮಾರ್ಕೆಟ್ ಅಂದ್ರೇನ, ಸ್ಟಾಕ್ ಮಾರ್ಕೆಟ್ ಹೋಗಿ ಯಾವ ರೀತಿಯಾಗಿ ಹೂಡಿಕೆ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಹೋಗಿ ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡೋದು, ಸ್ಟಾಕ್ ಮಾರ್ಕೆಟ್ ಒಳಗೆ ಯಾವ ಒಂದು ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡುವ ಮೂಲಕ ಕಡಿಮೆ ಹಣದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವುದು, ಮತ್ತು ಕ್ರಿಪ್ಟೋ ಮಾರ್ಕೆಟ್ ಅಂದ್ರೇನ, ಕ್ರಿಪ್ಟೋ ಮಾರ್ಕೆಟ್ ಹೋಗಿ ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡೋದು, ಕ್ರಿಪ್ಟೋ ಮಾರ್ಕೆಟ್ ಕಂಪ್ಲೀಟ್ ಮಾಹಿತಿ ಮತ್ತು ಸ್ಟಾಕ್ ಮಾರ್ಕೆಟ್ನ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಾವು. ನಮ್ಮ ಹತ್ರ ಟೈಮ್ ಎಷ್ಟೈತಿ, 1 ಮಂತ್ ಐತಿ. ಅಂದ್ರೆ 30 ದಿನ. ಈ 30 ದಿನದಾಗ ನಾವು ಕಂಪ್ಲೀಟ್ ಆಗಿ ತಿಳ್ಕೊತೇವೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹೋಗಿ ಬರುವಂಥ ಸ್ಟ್ರಾಟಜಿಗಳು, ಅಂದ್ರೆ ಇಂಟ್ರಾಡೇ ಅಂದ್ರೇನ, ಮ್ಯೂಚುವಲ್ ಫಂಡ್ಸ್ ಅಂದ್ರೇನ, SIP ಅಂದ್ರೇನ, ಆಪ್ಷನ್ ಚೈನ್ ಅಂದ್ರೇನ, ಈ ರೀತಿಯಾಗಿ ETF ಅಂದ್ರೇನ ಎಲ್ಲ ತಿಳ್ಕೊತೇವೆ. ಅದೇ ರೀತಿ ಸೇಮ್ ಕ್ರಿಪ್ಟೋ ಮಾರ್ಕೆಟ್ ಒಳಗೆ ಕರೆನ್ಸಿ ಅಂದ್ರೇನ, ಅಂದ್ರೆ ಬಿಟ್ಕಾಯಿನ್ ಅಂದ್ರೇನ, ಬಿಟ್ಕಾಯಿನ್ ಯಾವ ಥರ ಟ್ರೇಡ್ ಮಾಡೋದು, ಮತ್ತು ಬಿಟ್ಕಾಯಿನ್ ಹೊರತುಪಡಿಸಿ ಬೇರೆ ಕಾಯಿನ್ಗಳು ಯಾವ ಥರ ಟ್ರೇಡ್ ಮಾಡೋದು, ಮತ್ತು ಯಾವ ರೀತಿಯಾಗಿ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡುವ ಮೂಲಕ ಕ್ರಿಪ್ಟೋ ಇಂದ ಬಹಳಷ್ಟು ಅಮೌಂಟನ್ನು ಗಳಿಸ್ಬೋದು ಅನ್ನೋ ಈ ರೀತಿಯಾದ ವಿಷಯಗಳನ್ನ ಎಲ್ಲ ನಮ್ಮ ಕಡೆ ಇರೋದು 1 ಮಂತ್. ಈ 1 ಮಂತ್ ತಿಳ್ಕೊಳ್ಳೋಣ. ಅಂದ್ರೆ ಈಗ ನೋಡ್ರಿ, ಸಿಂಪಲ್ ಆಗಿ ನೋಡ್ರಿ, ಒಂದು ಕಾನ್ಸೆಪ್ಟ್ ಐತಿ. ಈಗ 1 ರೂಪಾಯಿ ನಮ್ಮ ಕಡೆ ಐತೆ ಅಂತ ತಿಳ್ಕೊಳ್ಳೋಣ. ಈ 1 ರೂಪಾಯಿ ಹಾಕಿದಾಗ ಮಾತ್ರ ನಮಗೆ 2 ರೂಪಾಯಿ ಬರೋಕ್ಕೆ ಸಾಧ್ಯ. ಬದಲಿಗೆ ಈಗ ನಮ್ಮ ಕಡೆ 1 ರೂಪಾಯಿ ಐತಿ ಅಂತ ಇಟ್ಕೊಂಡು ಕುಂತು ಬಿಡ್ತಾವೆ. ಅದು ಎಷ್ಟು ದಿನ ಇದ್ರೂ ಕೂಡ ಅದು 1 ರೂಪಾಯಿಗೆ ಉಳಿತೈತಿ. ಬಟ್ ಇದನ್ನು 1 ರೂಪಾಯಿಯನ್ನು ಇನ್ವೆಸ್ಟ್ ಮಾಡುವ ಮೂಲಕ ನಾವು 2 ರೂಪಾಯಿ ಮಾಡ್ಬೋದು. 2 ರೂಪಾಯಿಯನ್ನು 4 ರೂಪಾಯಿ, ಆನಂತರ 4 ರೂಪಾಯಿನ 8 ರೂಪಾಯಿ, ಈ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತ ಹೋಗಾಕನ ಒಂದು ಇನ್ವೆಸ್ಟ್ಮೆಂಟ್ ಅಂತ ನಾವು. ಈ ಇನ್ವೆಸ್ಟ್ಮೆಂಟ್ ಮಾಡುವ ಮೂಲಕ ಜೀರೋದಿಂದ 1 ಕೋಟಿ ಸಾಧ್ಯ. ಮತ್ತು 1 ಕೋಟಿ ಸಾಧ್ಯ ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ, ಎಲ್ಲ ಕೂಡ ಸಾಧ್ಯ ಐತಿ. ನಾವು ಎಲ್ಲರೂ ಕೂಡ ಹೋಗೋಣ, ಎಲ್ಲರೂ ಕೂಡ ಕಲಿಯೋಣ, ಎಲ್ಲರೂ ಕೂಡ ಬೆಳೆಯೋಣ. ಆದ್ದರಿಂದ ನಮ್ಮ ಹತ್ರ ಎಷ್ಟು ಟೈಮ್ ಐತಿ ಈಗ ಕಲಿಯಾಕ, 30 ದಿನ. ಅಂದ್ರೆ 30 ದಿನ ಪ್ರತಿದಿನ ಒಂದೊಂದು ವಿಡಿಯೋ. ಅಂದ್ರೆ ಇವತ್ತು ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳತ್ತವು. ಈ ಮ್ಯೂಚುವಲ್ ಫಂಡ್ ಅಂದ್ರೇನ, ಈ ಕಂಪ್ಲೀಟ್ ಮ್ಯೂಚುವಲ್ ಫಂಡನ್ನು ಒಂದು ವಿಡಿಯೋದಾಗ ನಾವು ತಿಳ್ಕೊತಾವ. ಅಂದ್ರೆ 1 ದಿನ ಹೋತ್ ನಮ್ದು. ಆನಂತರ 29 ದಿನ ಉಳಿತು. ಈ 29 ದಿನ ಅಂದ್ರೆ ನೆಕ್ಸ್ಟ್ ಡೇ ಈಗ ನಾವು SIP ಅಂತ ಬರ್ತೈತಿ. SIP ಅಂದ್ರೇನ ನೆಕ್ಸ್ಟ್ ಡೇ. ಈಗ 2 ದಿನ ಹೋಯ್ತು, ನಂತರ 3ನೇ ದಿನ. ಇದೇ ಥರ ಎಲ್ಲ. ಅಂದ್ರೆ SIP ಅಂದ್ರೇನ ನೆಕ್ಸ್ಟ್ ಒಂದು ಟ್ರೇಡಿಂಗ್ ಅಂದ್ರೇನ, ಅದರ ನೆಕ್ಸ್ಟ್ ಆಪ್ಷನ್ ಚೈನ್ ಅಂದ್ರೇನ, ಅದರ ನೆಕ್ಸ್ಟ್ ETF ಅಂದ್ರೇನ, ಅದರ ನೆಕ್ಸ್ಟ್ ಕ್ರಿಪ್ಟೋ ಮಾರ್ಕೆಟ್ ಅಂದ್ರೇನ, ಅದರ ನೆಕ್ಸ್ಟ್ ಕ್ರಿಪ್ಟೋ ಮಾರ್ಕೆಟ್ ಯಾವ ಥರ ಟ್ರೇಡಿಂಗ್ ಮಾಡೋದು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಲ್ಕೋತಾವ ನಾವು. ಯಾಕಂದ್ರೆ ಹಣವನ್ನು ಬಿತ್ತಿ ಬೆಳಿಬೇಕಾಗೈತೆ ನಾವು, ಹೊರತ ಹಣವನ್ನು ಇಟ್ಟ ಕೊಳಿಸಬಾರ್ದು. ಇದೇ ಕಾರಣಕ್ಕೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಲರ್ನಿಂಗ್ ಮಾಡೋಣ.
ಇದು ಫಸ್ಟ್ನೇ ವಿಡಿಯೋ ಅಂದ್ರೆ ಡೇ 1 ಇದೆ. ಇವತ್ತಿಗೆ ನಮ್ಮ ಡೇ 1 ಸ್ಟಾರ್ಟ್ ಆಗೈತಿ. ಅಂದ್ರೆ ನಾಳಿಂದ ನಮ್ಮ 1 ಮಂತಿನ ಒಂದು ಜರ್ನಿ ಸ್ಟಾರ್ಟ್ ಆಗೈತಿ. ಅಂದ್ರೆ 30 ವಿಡಿಯೋ ಒಳಗೆ ಸ್ಟಾಕ್ ಮಾರ್ಕೆಟ, ಕ್ರಿಪ್ಟೋ ಮಾರ್ಕೆಟ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋನು. ಒಂದಷ್ಟು ಉಳಿಬಹುದು, ಬಟ್ ಈ 30 ದಿನದಾಗ ಎಲ್ಲ ಕವರ್ ಮಾಡ್ತಾನು. ಮತ್ತು ನಿಮ್ಮೊಂದಿಗೆ ನಾನು ಕೂಡ ಇರ್ತಾನು. ನೋಡೋಣ ಇದು ಎಲ್ಲಿ ಮಟ್ಟ ಜರ್ನಿ ಹೋಗ್ತೈತೆ ಅಂತೇಳಿ. ಜರ್ನಿ ನಡಕ್ಕೆ ಎಂಡ್ ಆಗಬಾರ್ದು, ಯಾವುದಾದ್ರೂ ಕೂಡ ಕಂಪ್ಲೀಟ್ ಮಾಡೇ ಬಿಡೋನು. ನೋಡೋಣ ಎಷ್ಟು ದಿನದ ಮಟ್ಟ ಇದು ಹೋಗ್ತೈತೆ ಅಂತೇಳಿ. ನಮ್ಮೊಂದಿಗೆ ನೀವು ಸಹಾಯ ಮಾಡಿ, ನಿಮ್ಗೆ ನಾ ಸಹಾಯ ಮಾಡ್ತಾನು. ಬೆಳಿಗ್ಗೆ ಮಾರ್ನಿಂಗ್ ಅಂದ್ರೆ 9:15ರಿಂದ 9:30 ಮಟ್ಟ ಈ ವಿಡಿಯೋ ಇದಕ್ಕೆ ಕುರಿತಂತೆ ವಿಡಿಯೋ ಅಪ್ಲೋಡ್ ಆಕತಿ. 0 to 1 crore ಯಾವ ರೀತಿಯಾಗಿ ಗಳಿಸೋದು ಅಂತೇಳಿ ಇದು ಫಿಕ್ಸ್ ಟೈಮಿಂಗ್ ಇರ್ತೈತಿ. ಇದ್ರೊಳಗೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ಇದ್ರ ಕುರಿತಂತೆ ಮಿಸ್ ಮಾಡ್ದೆ ಈ ವಿಡಿಯೋನ ನೋಡ್ರಿ. ಯಾಕಂದ್ರೆ 0ದಿಂದ 1 ಕೋಟಿ ಮಾಡಬೇಕಾಗೈತಿ. ಬರ್ತಾ 0ದಿಂದ ನಾವು 1 ರೂಪಾಯಿ ಮಾಡಬೇಕಾಗಿಲ್ಲ. 1 ಕೋಟಿ ಅನ್ನೋದು ಭಾಳ ದೊಡ್ಡ ಅಮೌಂಟ್ ಐತಿ. ಅದ ಕಾರಣಕ್ಕೆ ಕಂಪ್ಲೀಟ್ ನಿಮ್ಮ ಒಂದು ಟೈಮ್ ನನಗೆ ಕೊಡ್ರಿ, ನಾನು ನಿಮಗೆ ಸ್ಟ್ರಾಟಜಿಗಳು ಕೊಡ್ತಾನು. ಮತ್ತು ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆರ ಲೈಕ್ ಕೊಡ್ರಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಯಾಕಂದ್ರೆ ನಾವು ಕೋಟಿ ಗಳಿಸ್ಬೇಕಾಗೈತಿ. ಆದ್ದರಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡ್ರಿಂದ ನಾವು ವಿಡಿಯೋ ಹಾಕ್ಬಿಡ್ಕ ನಿಮಗೆ ವಿಡಿಯೋ ಬರ್ತೈತಿ. ಅದ ಕಾರಣಕ್ಕೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋದ ಮೋಸ್ಟ್ ಇಂಪಾರ್ಟೆಂಟ್ ಆಗೈತಿ.